ಎಲ್ಲ ಹಿರಿಯರಿಗೆ, ಕನಸುಗಳನ್ನು ಹೊತ್ತು ಬಂದಿರತಕ್ಕಂಥ ಆಗಲೇ ರಂಗಭೂಮಿ ಹಿರಿಯ ಕಲಾವಿದರು ಮಾತಾಡಿದ್ರು. ಚಲನಚಿತ್ರ ಎಲ್ಲರಿಗೂ ಮೋಡಿಯನ್ನು ಮಾಡಿ ರಸದೌತಣವನ್ನು ಕೊಡ್ತಕ್ಕಂಥ, ಮನೋರಂಜನೆಯನ್ನು ಕೊಡ್ತಕ್ಕಂಥ, ಆ ನೋವುಗಳನ್ನು ಮರೆಸ್ತಕ್ಕಂಥ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಮಾಧ್ಯಮ ಏನಾದರೂ ಇದೆ ಅಂತಂದರೆ ಅದು ಸಿನಿಮಾ. ಆದರೆ ಈ ಮಾಧ್ಯಮದ ಕೈಚಳಕ ಎಷ್ಟು ಮಟ್ಟಿಗೆ ಎಲ್ರಿಗೂ ತಲುಪ್ತಾ ಇದೆ, ಮತ್ತು ಕೆಲವೇ ಕಬಂಧ ಬಾಹುಗಳು ಈ ಇಡೀ ಒಂದು ಸಾಮ್ರಾಜ್ಯವನ್ನು ಆಳ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಅದರ ಜೊತೆಗೆ ಹೊಟ್ಟೆ ತುಂಬಿದವ್ರಿಗೆ ಇದು ಬೇಕಾಗಿಲ್ಲ. ಯಾರೋ ಒಬ್ಬರು ಹೊಸದಾಗಿ ಇಷ್ಟು ವರ್ಷಗಳು ಇಲ್ಲಿ ಸೌಸಿದ್ದಾರೆ, ಜೀವನವನ್ನು ಕಂಡುಕೊಳ್ಳೋಕ್ಕೆ ಇವತ್ತಿಗೂ ಒದ್ದಾಡ್ತಾ ಇದ್ದಾರೆ. ಅದು ಕಲಾವಿದರಾಗಿರ್ಬೋದು, ತಂತ್ರಜ್ಞರಾಗಿರ್ಬೋದು, ಎಲ್ಲ ರೀತಿಯ ಒಂದು ಸಿನಿಮಾ ಚಟುವಟಿಕೆಗಳು ಭಾಗಿಯಾಗಿರತಕ್ಕಂಥ ಎಲ್ಲ ವ್ಯಕ್ತಿಗಳಾಗಿರ್ಬೋದು. ಅವರಿಗೆ ಒಂದು ಕೈ ಜೋಡಿಸ್ತಕ್ಕಂಥ ಕೆಲಸವನ್ನು, ವ್ಯವಧಾನವನ್ನು ಹಿರಿಯರು, ಬೆಳೆದಿರ್ತಕ್ಕಂಥವರು, ಹಣ ಮಾಡಿರ್ತಕ್ಕಂಥವರು ತೋರಿಸ್ತಾ ಇಲ್ಲ. ಇದು ನಮ್ಮಲ್ಲಿರ್ತಕ್ಕಂಥ ಒಗ್ಗಟ್ಟನ್ನು ಹೊಡೀತಕ್ಕಂಥ ಒಂದು ವಿಪರ್ಯಾಸದ ಸಂಗತಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ಚಿತ್ರೋದ್ಯಮ ಅಂತಂದರೆ ಒಬ್ಬ ಸಣ್ಣ ಕಲಾವಿದ ಇರಲಿ, ದೊಡ್ಡ ಕಲಾವಿದರೇ, ತಂತ್ರಜ್ಞರು ಈಗ ಕಾಲಿಟ್ಟಿರೋರಲ್ಲಿ ಸುಮಾರು ವರ್ಷಗಳು ಇಲ್ಲಿ ಮಣ್ಣೊತ್ತಿರಲಿ ಎಲ್ಲರೂ ತಂತ್ರಜ್ಞರೇ. ಆದರೆ ಆಯಾ ಕಾಲಘಟ್ಟದಲ್ಲಿ ಆಯಾ ಸಂದರ್ಭಾನುಸಾರವಾಗಿ ಅವ್ರು ಸಿಗ್ತಕ್ಕಂಥ ಸವಲತ್ತುಗಳಿಗೆ ಅನುಗುಣವಾಗಿ ಅವರು ಬೆಳೀತಾ ಹೋಗ್ತಾರೆ. ಒಬ್ಬ ನಿರ್ಮಾಪಕರು ಹೊಸ ನಿರ್ದೇಶಕರು ಅಂತ ನೋಡ್ದೇ ಸಿನಿಮಾ ಕೊಡದೆ ಹೋದರೆ ಎಷ್ಟೋ ಜನ ಇವತ್ತು ಅದ್ದೂರಿಯಾಗಿರ್ತಕ್ಕಂಥ ನಿರ್ದೇಶನ ಮಾಡಿ ಸೈ ಅನ್ಸ್ಕೊಳ್ಳೋಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ. ಯಾಕಂದರೆ ಅವರೇ ಪ್ರೊಡ್ಯೂಸರ್ ಆಗಿ, ಅವರೇ ನಿರ್ದೇಶಕರಾಗಿ ಹೆಸರು ಮಾಡಿರ್ತಕ್ಕಂಥ ತೀರಾ ವಿರಳ. ಹಂಗಾಗಿ ಅನ್ನದಾತರ ಅಗತ್ಯ ಇವತ್ತಿದೆ. ಅದೇ ಅನ್ನದಾತರನ್ನು ಬಳಸ್ಕೊಂಡು ಈ ಉದ್ಯಮದಲ್ಲಿ ದೊಡ್ಡ ದೊಡ್ಡ ನಿರ್ದೇಶಕರುಗಳಾಗಿದ್ದೀರಿ, ತಂತ್ರಜ್ಞರಾಗಿದ್ದೀರಿ. ಈಗ ತಾನೇ ಅಂಬೆಗಾಲಿಟ್ಟು ಅಥವಾ ಇದರಲ್ಲೇ ಒಂದು 10 ವರ್ಷ 20 ವರ್ಷ ದಶಕಗಳೇ ಸವಸಿರ್ತಕ್ಕಂಥ ಚಿತ್ರೋದ್ಯಮದ ಮನಸ್ಸುಗಳಿಗೆ ನಿಮ್ಮ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿಕೊಂಡಾಗ ಶೂನ್ಯ ಆಗ್ತದೆ. ಹಾಗಾಗಿ ಇದು ಚಿತ್ರೋದ್ಯಮ ಅಂತಂದರೆ ಒಗ್ಗಟ್ಟಿನ ಉದ್ಯಮವಾಗಿ ಮೊದಲು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಆಗ ಮಾತ್ರ ಸರ್ಕಾರ ಆಗಲಿ, ಸಂಬಂಧಪಟ್ಟ ಇಲಾಖೆ ಆಗಲಿ ನಮ್ಮ ಕಡೆ ನೋಡ್ತಾರೆ ಹೊರತು ನಾವು ಈ ಥರ ಹಂಚು ಹೋದಾಗ ನಮಗೆ ಹೋರಾಟದ ಪ್ರತಿಫಲ ದಕ್ಕೋದಿಲ್ಲ. ನಮ್ಮ ಕೂಗು ಅರಣ್ಯ ರೋದನ ಆಗ್ತದೆ ಹೊರತು ಇದು ಏಕಮುಖವಾಗಿ ಸರ್ಕಾರಕ್ಕೆ ತಲುಪೋದಿಲ್ಲ. ಆ ನಿಟ್ಟಿನಲ್ಲಿ ಒಗ್ಗಟ್ಟದ ಹೋರಾಟದ ರೂಪುರೇಷೆಗಳು ಇನ್ನು ಮುಂದಿನ ದಿನಗಳಲ್ಲಾದ್ರೂ ನಾವೆಲ್ಲರೂ ಕೂಡ ಒಂದು 200 ಜನನ್ನ ಸಿನಿಮಾ ಆಸಕ್ತರನ್ನ ಕರ್ತರ್ತಕ್ಕಂಥ ಪ್ರಯತ್ನ ನಾವೆಲ್ಲರೂ ಮಾಡಬೇಕಾಗಿದೆ. ಅಲ್ಲೆಲ್ಲಿ ಒಡಕುಂಟಾಗ್ತಾಯಿದೆ ಅಥವಾ ಎಲ್ಲಿ ನಾವು ಹಿಂದೆ ಬೀಳ್ತಾ ಇದ್ದೀವಿ, ಎಲ್ಲೂ ವೈಫಲ್ಯ ಕಾಣ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ ಸ್ವಲ್ಪ ನಾವು ಪರಾಮರ್ಶೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಹೆಜ್ಜೆ ಇಟ್ಟರೆ ತುಂಬ ಒಳ್ಳೆಯದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂತಂದರೆ ಒಂದು ದೊಡ್ಡ ಸಮೂಹಕ್ಕೆ ಏನಾದರೂ ಒಂದು ತಲೆ ಬಗ್ಗುತ್ತದೆ, ಸರ್ಕಾರ ಗಮನ ಕೊಡ್ತದೆ ಹೊರತು ನಾವು ಒಳ್ಳೆಯ ಆಶಯಗಳಿಟ್ಕೊಂಡು ಹೋದರೆ ಕಡಿಮೆ ಸಂಖ್ಯೆಯಿಂದ ನಮ್ಮ ಕಡೆ ತಿರುಗಿ ಕೂಡ ನೋಡೋಲ್ಲ. ಒಳಗಡೆ ಕೂಡ ಪ್ರವೇಶ ಇಲ್ದಂಗೆ ಏನೋ ಒಂದು ನೆಪ ಹೇಳಿ ಕಳಿಸ್ಬಿಡ್ತಾರೆ. ಆಗ ನಮ್ಮ ಕನಸುಗಳು ಇಲ್ಲಿ ನನಸುಗಳಾಗೋದೇ ಇಲ್ಲ. ಎಷ್ಟೋ ಜನ ಇಲ್ಲಿ ಬೆಂಗಳೂರು ಅಥವಾ ಸಿನಿಮಾ ಉದ್ಯಮನ ನಂಬ್ಕೊಂಬಂದು ಇದೇ ಉದ್ಯೋಗ ಬೇರೆ ಎಲ್ಲೋ ಅರ್ಧ ಕಾಲಿಟ್ಟು ಇಲ್ಲೆಲ್ಲೋ ಇಡ್ತಾ ಇದ್ದಾರಂತಲ್ಲ, ಸಾವಿರಾರು ಜನ ಈ ಉದ್ಯಮನ ನಂಬ್ಕೊಂಡು 3 ಹೊತ್ತು ಊಟದಲ್ಲಿ 2 ಹೊತ್ತು ಊಟ ತಿನ್ಕೊಂಡು ಸರಿಯಾಗಿರೋ ಬಟ್ಟೆ ಹಾಕ್ದೇನೆ ಮತ್ತು ಬೇರೆ ಕೆಲಸ ಮಾಡ್ಕೊಂಡು ಇಲ್ಲಿ ಕಾಲಿಡೋಕ್ಕಾಗಲ್ಲ. ಸೊ ಅಂಥ ಒಂದು ಪ್ರತಿಭಾವಂತರು ಕೂಡ ಇಲ್ಲಿದ್ದಾರೆ. ಹಾಗಾಗಿ ಕಲೆ ಈ ನಾಡಿನ ಆಸ್ತಿ ಅಂತೀವಿ. ರಂಗಭೂಮಿ ಆಗಲಿ ಅಥವಾ ಸಿನಿಮೋದ್ಯಮ ಆಗಲಿ, ಈಗ ಬರ್ತಕ್ಕಂಥ ಕಿರುಚಿತ್ರಗಳಾಗಲಿ, ಒಂದು ಯಾವ ರೀತಿಯಾಗಿರ್ತಕ್ಕಂಥ ಸರ್ಕಾರದ ಮಾನದಂಡಗಳಿಟ್ಕೊಂಡು ಅವರಿಗೆ ಒಂದು ನೆರಳಾಗ್ತಾ ಇದ್ದೀರಿ ಅಂತಕ್ಕಂಥ ವಿಚಾರವನ್ನು ನಾವು ನೋಡಿದಾಗ ಖಂಡಿತವಾಗ್ಲೂ ಇದು ಶೂನ್ಯ. ಯಾಕೆ ಸಣ್ಣ ಪುಟ್ಟ ನಿರ್ದೇಶಕರು ಅಥವಾ ಸ್ಕ್ರಿಪ್ಟ್ ಇಟ್ಕೊಂಡು ಕನಸುಗಳನ್ನು ಹೊತ್ಕೊಂಡು ಇಲ್ಲಿ ಕೆಲಸನೇ ಮಾಡಬಾರ್ದಾ? ಅನುಭವ ಇಲ್ಲ ಅಂದರೆ ಪಕ್ಕಕ್ಕೆ ಇಟ್ಬಿಡ್ತಾರೆ. ಅನುಭವ ಇದ್ದು ಸರ್ ಒಂದು ಕಡಿಮೆ ಬಜೆಟಲ್ಲಿ ಅನ್ನದಾತರು ಉಳಿಬೇಕು, ನಾವು ಉಳಿಬೇಕು ಸರ್, ಒಂದು ಪ್ರಯತ್ನ ಮಾಡ್ತೀವಿ ಅಂದಾಗ ಯಾರೂ ಸೊಪ್ಪಾಕೋದೇ ಇಲ್ಲ ಅಲ್ವಾ ಸರ್? ಗೆದ್ದಾದ್ಮೇಲೆ ಗೆದ್ದತ್ತಿನ ಬಾಲ ಹಿಡಿತಾರೆ ಹೊರತು ಆ ಸಂಸ್ಕೃತಿ ನಮ್ಮಲ್ಲಿ ಇದೆಯೇ ಹೊರತು ಗೆಲ್ಲಿಸಬೇಕು ಒಂದು ಕಡಿಮೆ ಬಜೆಟಲ್ಲಿ ಅಂತಕ್ಕಂಥ ಒಂದು ವ್ಯವಧಾನ ಇಲ್ಲಿಲ್ಲ. ಅದರ ಜೊತೆಗೆ ಸರ್ಕಾರ ಏನು ಮಾಡ್ತಾ ಇದೆ, ಏನು ಸಬ್ಸಿಡಿಗೋಸ್ಕರ ಸಿನಿಮಾ ಮಾಡ್ತಾಯಿದ್ದೀರಿ ಅಂತ ಒಂದು ಕಡೆ ನಮ್ಮನ್ನು ಅವಹೇಳನ ಮಾಡ್ತಾರೆ. ಹೌದು ಸರ್, ಒಂದು 20 ರೂಪಾಯಿ ಹಾಕಿದಂದರೆ 10 ರೂಪಾಯಿ ಸರ್ಕಾರದಿಂದ ಬರ್ತದೆ ಅಂತ ನಿರೀಕ್ಷೆ ಮಾಡೋದ್ರಲ್ಲಿ ತಪ್ಪಿಲ್ಲ.
ಯಾವುದೋ ಬೇರೆ ಉದ್ಯಮದ ದುಡ್ಡನ್ನು ತಗೊಂಬಂದು ಇಲ್ಲಿ ಹಾಕಿ ಕಳ್ಕೊಂಡು ಹೋಗೋದು ಸಾಕಷ್ಟು ಜನ ಇದ್ದಾರೆ. ಅವ್ರಿಗಿದು ಬೇಕಾಗಿಲ್ಲ, ಶೋಕಿಗೋಸ್ಕರ ಬರ್ತಾರೆ. ಅವರ ಕಥೆನ ಬಿಟ್ಬಿಡೋಣ. ಇಲ್ಲಿ ನಿಜವಾದ ಮನುಷ್ಯಗಳು, ನಿಜವಾದ ಕಲಾವಿದರು, ನಿಜವಾದ ತಂತ್ರಜ್ಞರು ಈ ಕಲೆಯನ್ನು ಆಸ್ತಿಯನ್ನಾಗಿ ಮಾಡಬೇಕು ಅಂತ ಬಂದಿರ್ತಾರೆ. ನಾವು ಅದ್ರ ಮುಖಾಂತರ ಕುಡಿಸ್ಕೊಬೇಕು ಅಂತ ಏನು ಬಂದಿರ್ತೀವೋ ಅವರಿಗೆ ನಿಮ್ಮ ಆದ್ಯತೆ ಏನು ಇದೆ. ಸಾಕಷ್ಟು ಅಂಶಗಳನ್ನು ಈಗಾಗಲೇ ನಮ್ಮ ಗೆಳೆಯ ದುರ್ಗಾಪ್ರಸಾದ್ ಆಗ್ಬೋದು, ಮೋಹಿತ್ ರಾಜ್, ಇಲ್ಲಿ ಎಲ್ಲರ ಹೆಸರು ಗೊತ್ತಿಲ್ಲ, ಕ್ಷಮೆ ಇರಲಿ ಸರ್. ಹಾಗಾಗಿ ಸಾಕಷ್ಟು ಒಳ್ಳೊಳ್ಳೆ ವಿಚಾರಗಳಿದ್ದಾವೆ. ನೀವು ಸಬ್ಸಿಡಿ ಕೊಡಬೇಕಾದಂಥ ದೃಷ್ಟಿಕೋನಗಳಲ್ಲಿ ಯಾವ ಮಾನದಂಡಗಳಲ್ಲಿ ನೀವು ಸಬ್ಸಿಡಿ ಕೊಡ್ತೀರಿ, ಅಥವಾ ಯಾವುದಾದ್ರು ಸಿನಿಮಾಗಳು ಕೊಡ್ತೀವಿ? ಎಷ್ಟೋ ಒಳ್ಳೆಯ ಸಿನಿಮಾಗಳು ಕೂಡ ಇವತ್ತು ಸಬ್ಸಿಡಿಯಿಂದ ವಂಚಿತವಾಗಿದ್ದಾವೆ. ಕಾರಣ ಏನು? ವ್ಯವಸ್ಥೆ ಹಾಗಾಗಿದೆ, ಭ್ರಷ್ಟಾಚಾರ ತುಂಬಿ ತುಳುಕಾಡ್ತಾ ಇದೆ. ಇಲ್ಲ, ಇಷ್ಟು ಸಿನಿಮಾಗಳು ಈ ಒಂದು ಒಳ್ಳೆ ಆಶಯಗಳನ್ನ ಇಟ್ಕೊಂಡು, ಒಳ್ಳೆ ಸಂದೇಶವನ್ನು ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂತ ಕ್ಯಾಟಗರೈಸ್ ಮಾಡಲಿ, ಇಷ್ಟು ಸಿನಿಮಾ ಕೊಡಲಿ. ಅದು ಬಿಟ್ಟು ಕೋಟ್ಯಾಂತರ ರೂಪಾಯಿ ಬಜೆಟ್ ಆಗಿರೋ ಸಿನಿಮಾಗೆ ಹೇಳ್ದೆ ಕೇಳ್ದೇ ಕೊಡ್ತಾರೆ. ಚೆನ್ನಾಗಿರೋ ಸಿನಿಮಾ ಆ ಕಮಿಟಿಯಿಂದಲೇ ತೆಗೆದು ಪಕ್ಕಕ್ಕೆ ಇಡ್ತಾರೆ, ಅಥವಾ ಇನ್ಯಾವುದೋ ರೂಪದಲ್ಲಿ ಅದನ್ನು ಒಳಗಡೆ ಸೇರಿಸ್ಕೊಳ್ಳೋಕ್ಕೆ ಅಲ್ಲಿ ನಿರೀಕ್ಷೆಗಳು ಜಾಸ್ತಿ ಆಗ್ತವೆ. ಈ ಥರ ಇದ್ದಾಗ ಉದ್ಯಮ ಹೇಗೆ ಉದ್ಧಾರ ಆಗುತ್ತೆ? ಉದ್ಯಮದ ಮನಸ್ಸುಗಳು ಹೇಗೆ ಬೀದಿ ಪಾಲಾಗದೆ ಇನ್ನೇನಾಗ್ತವೆ? ಸೊ ಈ ಥರದ್ದೆಲ್ಲನ ಗಮನದಲ್ಲಿಟ್ಕೊಂಡ್ರೆ, ಆಗಲೇ ಕಲಾವಿದರು ಹೇಳಿದ್ರು, ಸಾವಿರಾರು ಕೋಟಿ ಮಾಡ್ತೀರಿ ನಿಜ, ತನ್ನದು ಅಂತ ಏನು ಬಿಟ್ಟು ಹೋಗ್ತೀರಿ? ಇಲ್ಲಿ ಒಬ್ಬ ಸಚಿವರುಗಳು ಇವತ್ತು ಆ ಒಂದು ಹುದ್ದೆಯನ್ನು ಅಲಂಕರಿಸಬೇಕು ಅಂತಂದರೆ ಎಷ್ಟೋ ಹಂತಗಳನ್ನು ದಾಟ್ಕೊಂಡು ಬಂದಿರ್ತೀರಿ. ಆ ನೋವು ನಲಿವು ಗೊತ್ತಿರ್ತದೆ. ಕನಿಷ್ಠ ಪಕ್ಷ ನಮ್ಮ ಕನ್ನಡದ ಕೆಲವೊಂದು ಕ್ಷೇತ್ರಗಳಿಗೆ ನಿಮ್ಮ ಕೊಡುಗೆ ಏನು? ಎಷ್ಟು ಜನರ ಮನಸ್ಸುಗಳನ್ನು ಅಥವಾ ಎಷ್ಟು ಜನರ ಒಂದು ಇದನ್ನು ನೀವು ಜೀವನವನ್ನು ಉದ್ಧಾರ ಮಾಡ್ತಾ ಇದ್ದೀರಿ? ಆ ಥರ ಯೋಚನೆ ಮಾಡಿದಾಗ ಪ್ರತಿಯೊಬ್ಬರು ಕೂಡ ಖಂಡಿತವಾಗಲೂ ಒಂದೊಂದು ಉದ್ಯಮಗಳು ಕೂಡ ಬೇರೆ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಹೋಗ್ತದೆ. ಆದರೆ ತಾವಿದ್ದೀವಿ, ನಾಳೆ ಯಾವಾಗ ಕುರ್ಚಿ ಬಿದ್ದೋಗ್ತದೋ ಗೊತ್ತಿಲ್ಲ. ನಾವು ಇರೋಷ್ಟು ದಿನ ಚೆನ್ನಾಗಿರಬೇಕು ಅನ್ನೋ ಒಂದು ಏಕಮುಖವಾಗಿರ್ತಕ್ಕಂಥ ಧೋರಣೆಗಳು ಇಟ್ಕೊಂಡು ಮುಂದುವರೆದಾಗ ಖಂಡಿತವಾಗಲೂ ನಮ್ಮ ಕನ್ನಡ ನಾಡಿನ ಯಾವುದೇ ಕ್ಷೇತ್ರಗಳು ಉದ್ಧಾರ ಆಗೋದಿಲ್ಲ. ಕನ್ನಡ ಮನಸ್ಸುಗಳು ದೊಡ್ಡ ಮಟ್ಟದಲ್ಲಿ ಬೆಳೆಯೋಕ್ಕೆ ಸಾಧ್ಯವೇ ಇಲ್ಲ. ಆ ನಿಟ್ಟಿನಲ್ಲಿ ದಯವಿಟ್ಟು ಇವತ್ತು ನಮ್ಮ ಚಲನಚಿತ್ರೋದ್ಯಮ ಬೇರೆ ರೀತಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಕಾಗಿರ್ತಕ್ಕಂಥ ಈ ಉದ್ಯಮವನ್ನು ನೀವೆಲ್ಲರೂ ಕೂಡ ಅಧಿಕಾರದಲ್ಲಿ ಇದ್ದುಕೊಂಡು ಕತ್ಲು ಮಾಡಿ ಹೋದರೆ ಇನ್ನೂ ಒಂದಷ್ಟು ದುರಂತಗಳನ್ನು ನಮ್ಮ ಕಣ್ಣು ಮುಂದೆ ನೋಡಬೇಕಾಗ್ತದೆ. ಆ ದುರಂತಗಳಿಗೆ ದಯವಿಟ್ಟು ಎಡೆ ಮಾಡಿಕೊಡದೆ ಚಿತ್ರೋದ್ಯಮದ ಕನಸುಗಳು ಅದು ಮರೀಚಿಕೆಗಳಾಗಿ ಚೂಟು ಹಾಕದೇನೆ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ, ಸಂಬಂಧಪಟ್ಟ ಸಚಿವರುಗಳ ಆದಿಯಾಗಿ ಅವರ ನೋವು ನಲಿವುಗಳನ್ನು ಕೇಳ್ತಕ್ಕಂಥ, ಅವರಿಗೆ ಸಾಧ್ಯವಾದ ಮಟ್ಟಿಗೆ ಈ ಉದ್ಯಮಕ್ಕೆ ಏನಾದರೂ ಆಸರೆ ಆಗ್ತಕ್ಕಂಥ ಅಭದ್ರತೆ ಕ್ಷೇತ್ರವಾಗಿ ಇವತ್ತೂ ಕಾಡ್ತಾ ಇದ್ದೀವಿ. ಅಭದ್ರವಾಗಿ ನಾವು ಬದುಕ್ತಾ ಇದ್ದೀವಿ. ಆಗಿದ್ದಾಗ ಏನಾದರೂ ಒಂದು ಭದ್ರತೆಯನ್ನು ಬಿಟ್ಟು ಹೋಗ್ತಕ್ಕಂಥದ್ದು, ಯಾರು ಅರ್ಹರಿದ್ರೆ ಅವರೇ ತಗೊಳ್ಳಿ. ಎಲ್ರಿಗೂ ಒಟ್ಟೊಟ್ಟಿಗೆ ಎಲ್ಲವೂ ಕೂಡ ಸವಲತ್ತುಗಳು ಸಿಗಲ್ಲ, ಗೊತ್ತಿದೆ. ಆದರೆ ಒಂದಷ್ಟು ಏನಾದರೂ ಒಂದು ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಮಾನದಂಡಗಳು ಇಟ್ಟುಕೊಂಡು ಸಿನಿಮಾಗಳು ಉದ್ಧಾರ ಆಗಬೇಕು, ಕಲಾವಿದರು ಉದ್ಧಾರ ಆಗಬೇಕು, ತಂತ್ರಜ್ಞರು ಉದ್ಧಾರ ಆಗಬೇಕು, ಅಥವಾ ಇಲ್ಲಿ ನಂಬಿ ಬಂದಿರತಕ್ಕಂಥ ಒಂದು ನಿರಾಸೆ ಆಗದೆ ಬದುಕನ್ನು ಕಟ್ಟಿಕೊಳ್ಬೇಕು. ಕನಿಷ್ಠ ಮಟ್ಟದ ಆ ರೀತಿಯ ಪ್ರಯತ್ನಗಳಾದರೂ ನಮ್ಮ ಸರ್ಕಾರದ ಕಡೆಯಿಂದ ಆಗಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ. ಇನ್ನೂ ಇದಕ್ಕೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಾಕಷ್ಟು ಉದ್ದೇಶಗಳು ಕೂಡ ನಮ್ಮ ಈಗಾಗಲೇ ತಯಾರು ಮಾಡ್ಕೊಂಡಿದ್ದಾರೆ. ನಾವೆಲ್ಲರೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಒಂದು ಸಂಖ್ಯೆಯನ್ನು ಹೆಚ್ಚು ಮಾಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ಚಲನಚಿತ್ರೋದ್ಯಮದ ಕಡೆಗೆ, ಕಲಾವಿದರ ಕಡೆಗೆ, ತಂತ್ರಜ್ಞರ ಕಡೆಗೆ ಸರ್ಕಾರ ಯೋಚನೆ ಮಾಡೋಂಗಾಗಬೇಕು. ನಮ್ಮ ನೋವು ನಲಿವುಗಳನ್ನು ಅವರು ಆಲಿಸಂಗಾಗಬೇಕು. ಆಲಿಸಿದರೆ ಸಾಲದು, ಅದು ಬರವಣಿಗೆಯಲ್ಲಿದ್ದರೆ ಸಾಲದು, ಅಥವಾ ಮಾತಿನಲ್ಲಿದ್ದರೆ ಸಾಲದು, ಅದು ಕಾರ್ಯರೂಪಕ್ಕೆ ಬರಬೇಕು. ಆ ನಿಟ್ಟಿನಲ್ಲಿ ಒಂದು ಖಂಡಿತ ಆಗ್ತದೆ. ಎಲ್ಲೆಲ್ಲೋ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀರಿ, ವೇಸ್ಟ್ ಖರ್ಚು ಮಾಡ್ತೀರಿ, ಅದರಿಂದ ಪರ್ಸೆಂಟೇಜ್ಗಳು ತಗೊಂಡು ಉದ್ಧಾರ ಆಗೋದು ನೋಡ್ತೀರಿ. ಇಲ್ಲಿ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ಕನಸುಗಳನ್ನು ಹೊತ್ತು ಬಂದಿರತಕ್ಕಂಥವ್ರಿಗೆ ಆ ನನಸುಗಳನ್ನು ಬಿತ್ತಕ್ಕಂಥ ಕೆಲಸವನ್ನು ನಿಮ್ಮ ಕೈಲಿ ಆಗುತ್ತೆ, ಅದನ್ನು ಮಾಡಿ ಅಂತಕ್ಕಂಥ ಒಂದು ಒತ್ತಾಯವನ್ನು, ನಮ್ಮ ನೋವುಗಳನ್ನು ಸರ್ಕಾರದ ಗಮನಕ್ಕೆ ಈ ಮುಖಾಂತರ ತರೋದ ಮುಖಾಂತರ ಕಲಾವಿದರ, ತಂತ್ರಜ್ಞರ ಬದುಕಿಗೆ ಕನಿಷ್ಠ ಪಕ್ಷದ ಒಂದು ಹಸನು ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮಾಡಿ ಅಂತ ಈ ಒಂದು ಎಲ್ಲ ನಮ್ಮ ಸಿನಿಮಾ ತಂತ್ರಜ್ಞರು, ಚಲನಚಿತ್ರೋದ್ಯಮದ ಪರವಾಗಿ ನಾನು ರಂಗಭೂಮಿ, ನಾಟಕ, ಸಿನಿಮಾ, ಸೀರಿಯಲ್ ಕಲಾವಿದ ಮತ್ತು ನಿರ್ದೇಶಕ ಡಾಕ್ಟರ್ ದೇವನಹಳ್ಳಿ ದೇವರಾಜ್ ನಾನು ನಿಮ್ಮಲ್ಲಿ ಅರಿಕೆಯನ್ನು ಮಾಡಿಕೊಡ್ತಾ ಇದ್ದೇನೆ. ನಮ್ಮ ಈ ಒಂದು ಹೋರಾಟಕ್ಕೆ ಜಯವಾಗಲಿ, ನಮ್ಮ ಕನಸುಗಳು ಈಡೇರಲಿ. ಹಾಗೆ ಇನ್ನೂ ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಿನ ದಿನಗಳಲ್ಲಿ ಸರ್ಕಾರದ ಗಮನವನ್ನು ಸೆಳೀತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ಇಲ್ಲಿ ನಾನು ಭಾಗಿಯಾಗಲಿಕ್ಕೆ
ನನ್ನ ಒಂದು ಅನಿಸಿಕೆಯನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಗೆಳೆಯ ದುರ್ಗಾ ಪ್ರಸಾದ್ ಎಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಚಲನಚಿತ್ರೋದ್ಯಮ.